ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಫಸ್ಟ್ ಪಿ ಯು ಹಾಗೂ ಸೆಕೆಂಡ್ ಪಿ ಯು ಕೆಮಿಸ್ಟ್ರಿ ಸಬ್ಜೆಕ್ಟ್ ಕೆಲವು ಟಾಪಿಕ್ಗಳ ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ನಿಮಗೆ ಈ ವಿಡಿಯೋಗಳು ಯೂಸ್ಫುಲ್ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಈ ವಿಡಿಯೋಗಳನ್ನ ನೀವು ಶೇರ್ ಮಾಡಿ. ಸೊ ಇವತ್ತೊಂದು ಟಾಪಿಕ್ ಏನು ಅಂತಂದರೆ, ಬ್ಯಾಲೆನ್ಸಿಂಗ್ ದ ರೆಡ್ಡಾಕ್ಸ್ ಈಕ್ವೇಷನ್ಸಲ್ಲಿ ಸೆಕೆಂಡ್ ಮೆಥಡ್ನ ನಾನು ಲಾಸ್ಟ್ ಪಾರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ, ಪಾರ್ಟ್ 6ಅಲ್ಲಿ. ಇದು ಪಾರ್ಟ್ 7 ರೆಡ್ಡಾಕ್ಸ್ ರಿಯಾಕ್ಷನಲ್ಲಿ, ಇದು ಪಾರ್ಟ್ 7 ಇದು. ಇದರಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ, ಎರಡನೇ ಎಕ್ಸಾಂಪಲ್ ತೊಗೊಂಡು ಬೇಸಿಕ್ ಮೀಡಿಯಮಲ್ಲಿ ಯಾವ ಥರ ಬ್ಯಾಲೆನ್ಸ್ ಮಾಡೋದು ರೆಡ್ಡಾಕ್ಸ್ ಈಕ್ವೇಷನ್ಸನ್ನು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ಸ್ಟೆಪ್ಪು ನಿಮಗೆ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ. ಈ ಪ್ರಾಬ್ಲಮ್ನ ಲಾಸ್ಟ್ ವೀಡಿಯೋದಲ್ಲೇ ಡಿಸ್ಪ್ಲೇ ಮಾಡಿ ಹೇಳಿದ್ದೆ. ನೀವೇ ಫಸ್ಟು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ, ನಂತರ ಈ ವಿಡಿಯೋನ ನೋಡಿ ನೀವು ಕರೆಕ್ಷನ್ಸ್ ಮಾಡ್ಕೊಳ್ಳಿ ಅಂತ. ಸೊ ಈ ವಿಡಿಯೋದಲ್ಲಿ ನೋಡೋಣ ಯಾವ ಥರ ಬೇಸಿಕ್ ಮೀಡಿಯಮ್ ಆದರೆ ಯಾವ ಥರ ಬ್ಯಾಲೆನ್ಸ್ ಮಾಡೋದು ಅಂತ. ಫಸ್ಟ್ ಸ್ಟೆಪ್ ಏನು ಮಾಡ್ತೀವಿ ಅಂದರೆ, ಸ್ಟೆಪ್ 1ಅಲ್ಲಿ ಏನು ಮಾಡ್ತಾ ಇದ್ದೀವಿ ನಾವು ಅಂತಂದರೆ, ಇಲ್ಲಿ ಫಸ್ಟ್ ಏನಿದೆ ಈಕ್ವೇಷನ್ಸ್ ಏನು ಕೊಟ್ಟಿರ್ತಾರೆ ನಾವು ಆ ಈಕ್ವೇಷನ್ಸನ್ನು ಅದೇ ಥರ ಬರ್ಕೋಬೇಕು. ಸೊ ನಾನು ಈಕ್ವೇಷನ್ಸನ್ನು ಏನು ಮಾಡ್ತೀನಿ ನೋಡಿ, ಅದೇ ಥರ ಬರ್ಕೊತೀವಿ. ಇಲ್ಲಿ ಮೈನಸ್ಸು ಪ್ಲಸ್ಸು ಎಲ್ಲ ಸಹ ಕರೆಕ್ಟಾಗಿ ಹೇಗಿರುತ್ತೆ ಹಾಗೆ ಬರ್ಕೋಬೇಕು. MnO2 ಓಕೆ, ಸೊ ಸಾಲಿಡ್ ಪ್ಲಸ್ BrO3 ಮೈನಸ್. ಓಕೆನಾ, ಸೊ ಇಷ್ಟನ್ನು ಸಹ ನಾನು ಏನು ಮಾಡಿದೆ ಹಾಗೆ ಬರ್ಕೊಂಡೆ. ಇವಾಗ ಏನು ಮಾಡಬೇಕಿಲ್ಲ, ಆಕ್ಸಿಡೇಷನ್ ನಂಬರ್ನ ಫೈಂಡ್ ಔಟ್ ಮಾಡಬೇಕು ಇಲ್ಲಿ. ಸೊ ಆಕ್ಸಿಡೇಷನ್ ನಂಬರ್ ಫೈಂಡ್ ಔಟ್ ಮಾಡಬೇಕು. ನಿಮಗೆ ನನ್ನ ಸೆಕೆಂಡ್ ವೀಡಿಯೋ ನೋಡಿ ಆಕ್ಸಿಡೇಷನ್ ನಂಬರ್ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಅದರದ್ದು ಲಿಂಕನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿ ನೋಡ್ಬೋದು. ಸೊ ನೆಕ್ಸ್ಟ್ ನೋಡಿದ್ರೆ ಇಲ್ಲಿ ಆಕ್ಸಿಡೇಷನ್ ನಂಬರ್ ಯಾವಾಗಲೂ -2 ಇರುತ್ತೆ. ಸೊ 4 ಇರೋದ್ರಿಂದ ಇದೇನಾಗುತ್ತೆ -8 ಆಗುತ್ತೆ. ಮ್ಯಾಂಗನೀಸದು ಗೊತ್ತಿಲ್ಲ, ಎಕ್ಸ್ ಅಂತ ತೊಗೊತೀನಿ. ದಟ್ ಈಸ್ ಈಕ್ವಲ್ ಟು ಇಲ್ಲಿ ಮೈನಸ್ ಇರೋದ್ರಿಂದ ಇಲ್ಲಿ -1 ಅಂತ ತೊಗೊತೀನಿ. ಸೊ ಎಕ್ಸ್ ಈಸ್ ಈಕ್ವಲ್ ಟು -8 ರೈಟ್ ಹ್ಯಾಂಡ್ ಸೈಡ್ ಬರ್ತಾ ಇದ್ದಂಗೆ ಏನಾಗುತ್ತೆ +8 ಆಗುತ್ತೆ. ಸಬ್ಸ್ಟ್ರಾಕ್ಷನ್ ಮಾಡಿದಾಗ ಏನು ಉಳ್ಕೊಳ್ಳುತ್ತೆ, +7 ಉಳ್ಕೊಳ್ಳುತ್ತೆ. ಸೊ ಆಕ್ಸಿಡೇಷನ್ ನಂಬರ್ ಮ್ಯಾಂಗನೀಸದೇನು +7. ನೆಕ್ಸ್ಟು ಮಾನೋ ಅಟಾಮಿಕ್ ಅಯಾನ್ ಆಗೋದ್ರಿಂದ ಏನಿರುತ್ತೆ ಚಾರ್ಜು ದಟ್ ಈಸ್ ಈಕ್ವಲ್ ಟು ದ ಆಕ್ಸಿಡೇಷನ್ ನಂಬರ್. ಏನು ಚಾರ್ಜ್ ಇರುತ್ತೆ ಅದೇ ಆಕ್ಸಿಡೇಷನ್ ನಂಬರ್ಗೆ ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ. ಸೊ -1. ಸೊ ಮತ್ತೆ ಇಲ್ಲಿ ನೋಡೋದಾದರೆ ಇಲ್ಲಿ -2. ಓಕೆ, ಸೊ ಆಕ್ಸಿಡೇಷನ್ ನಂಬರ್ ಆಕ್ಸಿಜನ್ದು -2. ಸೊ ಇಲ್ಲೇನಾಗಿರುತ್ತೆ ನೋಡಿ, ಇಲ್ಲಿ 2 ಇರೋದ್ರಿಂದ ಇದೇನಾಗುತ್ತೆ 4 ಆಗುತ್ತೆ. ಮ್ಯಾಂಗನೀಸದು ಗೊತ್ತಿಲ್ಲ, ಎಕ್ಸ್ ಅಂತ ತೊಗೊತೀನಿ. ಇಲ್ಲಿ ಏನೂ ಚಾರ್ಜ್ ಇಲ್ಲ ಅಯಾನಲ್ಲಿ, ಸೊ 0 ಅಂತ ತೊಗೊತೀನಿ. ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನಾಯಿತು ಇಲ್ಲಿ +4 ಆಯಿತು. ಓಕೆ, ಇಲ್ಲಿ ಮ್ಯಾಂಗನೀಸದ ಆಕ್ಸಿಡೇಷನ್ ನಂಬರ್ ಏನಾಗಿರುತ್ತೆ +4 ಆಗಿರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಬರೋದಾದರೆ ನೋಡಿ -2 ಆಕ್ಸಿಡೇಷನ್ದು. ಸೊ ಎಷ್ಟಿದೆ 3 ಇದೆ. ಸೊ ಏನಾಗುತ್ತೆ ಇಲ್ಲಿ 6 ಆಗುತ್ತೆ. ಎಕ್ಸ್ ಬ್ರೋಮೈಡ್ದು ಗೊತ್ತಿಲ್ಲ ನನಗೆ, ಎಕ್ಸ್ ಹಾಗೆ ಬರ್ಕೊತೀನಿ, ಎಕ್ಸ್ ಅಂತ ಕನ್ಸಿಡರ್ ಮಾಡ್ಕೊತೀನಿ. ಇಲ್ಲಿ ಮೈನಸ್ ಇರೋದ್ರಿಂದ -1 ಬರ್ಕೊತೀನಿ. ಈಕ್ವಲ್ ಹಾಕಿ -1 ಬರ್ಕೊತೀನಿ. ಸೊ ನೆಕ್ಸ್ಟ್ ಏನಾಗುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು -6 ರೈಟ್ ಸೈಡ್ ಹೋಗ್ತಾ ಇದ್ದಂಗೆ ಏನಾಗುತ್ತೆ ಇಲ್ಲಿ +6 ಆಗುತ್ತೆ. ಸಬ್ಸ್ಟ್ರಾಕ್ಷನ್ ಮಾಡಿದಾಗ ಏನು ಉಳ್ಕೊಂತು ನನಗೆ +5 ಉಳ್ಕೊಂತು. ಓಕೆನಾ, ಸೊ ನಾನಿಲ್ಲಿ ಏನು ಮಾಡ್ತೀನಿ ನೋಡ್ಕೊಳ್ಳಿ, ಬರೀ ನನಗೆ ಆಕ್ಸಿಡೇಷನ್ ನಂಬರ್ ಯಾವುದ್ರದ್ದು ಬೇಕು ಅಂತಂದರೆ ಬ್ರೋಮೈಡ್ ಬೇಕು. ಓಕೆ, +5 ಬರ್ಕೊಳ್ಳೋಣ. ಸೊ ನೆಕ್ಸ್ಟ್ ಇಲ್ಲಿ ಏನಾಗಿದೆ, ಈ ಸ್ಟೆಪ್ಪನ್ನ ಮಾಡಲ್ಲ, ಇದು ನೀವು ಮೈಂಡಲ್ಲೇ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಅಂದರೆ ಸೆಕೆಂಡ್ ವಿಡಿಯೋನ ನೀಟಾಗಿ ನೋಡಿ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಇದನ್ನು ಆರಾಮಾಗಿ ಮಾಡ್ಕೋಬೋದು ನೀವು. ಸೊ ಇಲ್ಲೇನಾಗುತ್ತೆ ನೋಡಿ ಇಲ್ಲಿ, ಓಕೆ, ಇದು +4. ಓಕೆ, ಸೊ ನೆಕ್ಸ್ಟ್ ಇಲ್ಲೇನಾಗುತ್ತೆ, ಮ್ಯಾಂಗನೀಸದು ಎಷ್ಟು ಬಂದಿತ್ತು ನಮಗೆ +7 ಬಂದಿತ್ತು. ಓಕೆನಾ, ಇದೆಷ್ಟು ಬಂತು -1 ಬಂತು. ಸೊ ಉಳಿದಿದ್ದನ್ನೆಲ್ಲನೂ ನಾನು ಏನು ಮಾಡ್ತೀನಿ ಎರೇಸ್ ಮಾಡ್ಕೊತೀನಿ. ನೀವು ಸಪ್ರೇಟಾಗಿ ಇದನ್ನು ಮಾಡ್ಕೋಬೇಕು. ಓಕೆ, ಕ್ಯಾಲ್ಕುಲೇಷನ್ ಸಪ್ರೇಟಾಗಿ ಮಾಡ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಈ ಸ್ಟೆಪ್ 1ಅಲ್ಲಿ ಇನ್ನೂ ಒಂದು ಆಕ್ಸಿಡೇಷನು ಮತ್ತು ರಿಡಕ್ಷನ್ಸ್ ಎರಡನ್ನೂ ಸಹ ಇಲ್ಲಿ ಐಡೆಂಟಿಫಿಕೇಷನ್ ಮಾಡ್ತೀವಿ. ಇಲ್ಲೇನು ಮಾಡಬೇಕು ನೋಡಿ, ಆ್ಯರೋ ಮಾರ್ಕ್ ಫಸ್ಟ್ ಮ್ಯಾಂಗನೀಸಿಂದ ಮ್ಯಾಂಗನೀಸ್ಗೆ ಒಂದು ಆ್ಯರೋ ಮಾರ್ಕು ಮತ್ತು ಬ್ರೋಮೈಡಿಂದ ಬ್ರೋಮೈಡ್ಗೆ ಒಂದು ಆ್ಯರೋ ಮಾರ್ಕನ್ನ ಹಾಕೋಬೇಕು. ಸೊ ಇದನ್ನು ಹಾಕೊಂಡ್ಮೇಲೆ ಏನು ಮಾಡಬೇಕು ಅಂತಂದರೆ, ಇಲ್ಲಿ ಆಕ್ಸಿಡೇಷನ್ ನಂಬರ್ ಅಂತ ಬರ್ಕೊಳ್ಳಿ, ಎರಡು ಸೈಡಲ್ಲೂ ಆಕ್ಸಿಡೇಷನ್ ನಂಬರ್ ಅಂತ ಬರ್ಕೊಳ್ಳಿ. ಸೊ +7ಇಂದ ಏನಾಗಿ ಕನ್ವರ್ಷನ್ ಆಗ್ತಾಯಿದೆ +4 ಆಗಿ ಕನ್ವರ್ಷನ್ ಆಗ್ತಾಯಿದೆ. ಸೊ ಏನಾಗ್ತಾಯಿದೆ ಇಲ್ಲಿ ಡಿಕ್ರೀಸ್ ಆಗ್ತಾಯಿದೆ, ಆಕ್ಸಿಡೇಷನ್ ನಂಬರ್ ಡಿಕ್ರೀಸ್ ಆಗ್ತಾಯಿದೆ. ಇಲ್ಲೇನಾಗ್ತಾಯಿದೆ ನೋಡಿ, -1ಇಂದ ಏನಾಗ್ತಾಯಿದೆ +5 ಆಗ್ತಾಯಿದೆ. ಆಕ್ಸಿಡೇಷನ್ ನಂಬರ್ ಏನಾಗ್ತಾಯಿದೆ ಇಲ್ಲಿ ಇನ್ಕ್ರೀಸ್ ಆಗ್ತಾಯಿದೆ. ಓಕೆನಾ, ಸೊ ಆಕ್ಸಿಡೇಷನ್ ನಂಬರ್ ಡಿಕ್ರೀಸ್ ಆದರೆ ಅದನ್ನೇನಂತ ಕರಿತೀವಿ, ರಿಡಕ್ಷನ್ಸ್ ಅಂತ ಕರಿತೀವಿ ನಾವು. ಓಕೆ, ರಿಡಕ್ಷನ್ಸ್ ಅಂತ ಕರಿತೀವಿ. ಹಾಗೆ ಆಕ್ಸಿಡೇಷನ್ ಇನ್ಕ್ರೀಸ್ ಆದರೆ ಅದನ್ನೇನಂತ ಕರಿತೀವಿ ನಾವು ಆಕ್ಸಿಡೇಷನ್ ಅಂತ ಕರಿತೀವಿ. ಸೊ ಸ್ಟೆಪ್ 1ಅಲ್ಲಿ ನಾವೇನು ಮಾಡೋದು, ಆಕ್ಸಿಡೇಷನ್ ನಂಬರ್ ಬರೋದು, ಅದ್ರ ಜೊತೆಗೆ ಆಕ್ಸಿಡೇಷನ್ ರಿಡಕ್ಷನ್ಸನ್ನು ನಾವೇನು ಮಾಡೋದು ಐಡೆಂಟಿಫಿಕೇಷನ್ ಮಾಡಿಕೊಂಡು ನೆಕ್ಸ್ಟ್ ಹೋಗೋಣ ಸ್ಟೆಪ್ 2ಗೆ ಹೋಗೋಣ ಇವಾಗ ನಾವು. ಓಕೆ, ಸ್ಟೆಪ್ 2ಗೆ ಹೋಗೋಣ. ಸ್ಟೆಪ್ 2ಅಲ್ಲಿ ಏನು ಮಾಡಬೇಕು ಅಂದರೆ, ಮತ್ತೆ ಸೇಮ್ ಈಕ್ವೇಷನ್ಸನ್ನು ಹಾಗೆ ಬರ್ಕೋಬೇಕು. MnO4 ಬರ್ಕೊತೀನಿ, Br- ಬರ್ಕೊತೀನಿ. ಓಕೆ, Br- ಬರ್ಕೊತೀನಿ. ಇಲ್ಲಿ ಚಾರ್ಜ್ ಬಿಟ್ಟಿದ್ದೀನಿ ನೋಡಿ, ಮೈನಸ್ ಚಾರ್ಜ್. ಓಕೆ, ಮೈನಸ್ ಚಾರ್ಜ್ ಬಿಟ್ಟಿದ್ದೀನಿ, ಅಂದರೆ ಬಿಟ್ಟಿಲ್ಲ ಆ್ಯಕ್ಚುಲಿ, ಎರೇಸ್ ಮಾಡಬೇಕಾದ್ರೆ ಹೋಗ್ಬಿಟ್ಟಿದೆ. ಸೊ ನೆಕ್ಸ್ಟು ಏನಿದೆ, ಆ್ಯರೋ ಮಾರ್ಕ್ ಹಾಕ್ಕೊಂಡೆ, ಮ್ಯಾಂಗನೀಸ್ MnO2 ಬರ್ಕೊಂಡೆ. ಓಕೆ, +Br
O3 ಮೈನಸ್ ಬರ್ಕೊಂಡೆ ಇದ್ರ ಜೊತೆಗೆ. ಓಕೆ, ಇದ್ರ ಜೊತೆಗೆ ಏನು ಮಾಡ್ಕೊಳ್ಳೋಣ, ಚಾರ್ಜ್ಗಳು ಬರ್ಕೊಂಡು ಹೋಗೋಣ. ಇಲ್ಲೇನಿದೆ +5. ಓಕೆ, ಸೊ ಏನಾಯಿತು ಇಲ್ಲಿ +5 ಆಯಿತು, +5. ನೆಕ್ಸ್ಟ್ ಇಲ್ಲಿ ಏನಾಗಿದೆ +4. ಓಕೆ, ಸೊ ಇಲ್ಲಿ ಏನಾಗಿದೆ -1, ಇಲ್ಲಿ +7. ಸೊ ಇದ್ರ ಜೊತೆಗೆ ಏನು ಮಾಡ್ಕೊತೀವಿ ನಾವು ಇವಾಗ, ಆ್ಯರೋ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದೇ ಥರ ಆ್ಯರೋ ಮಾರ್ಕೆ ಮಾಡ್ಕೊಳ್ಳೋಣ. ಇವಾಗ ಮ್ಯಾಂಗನೀಸಿಂದ ಮ್ಯಾಂಗನೀಸ್ಗೆ ಆ್ಯರೋ ಮಾರ್ಕು, ಸೊ ಬ್ರೋಮೈಡಿಂದ ಬ್ರೋಮೈಡ್ಗೆ ಏನು ಮಾಡ್ತೀವಿ, ಆ್ಯರೋ ಮಾರ್ಕ್ ಹಾಕ್ಕೊತೀವಿ. ಸೊ ಇದಾದಮೇಲೆ ಏನು ಮಾಡಿದ್ದೋ ನಾವು ಗೊತ್ತಾ, ಆಕ್ಸಿಡೇಷನ್ ನಂಬರು ಅಲ್ವಾ, ಆಕ್ಸಿಡೇಷನ್ ನಂಬರ್ ಅಂತ 2 ಸೈಡು ಸಹ ಬರ್ಕೊಂಡಿದ್ದು, ಇಲ್ಲೂ ಹಾಗೆ ಆಕ್ಸಿಡೇಷನ್ ನಂಬರ್ ಅಂತ ಬರ್ಕೊತೀವಿ. ಸೊ ಇಲ್ಲಿ ಏನಾಗಿತ್ತು, ಆಕ್ಸಿಡೇಷನ್ ನಂಬರ್ ಏನಾಗಿತ್ತು ಇಲ್ಲಿ +7 ಇಂದ +4ಗೆ ಅಂತಂದರೆ ಏನಾಯಿತು, ಡಿಕ್ರೀಸ್ ಆಯಿತು. ಓಕೆ, ಇಲ್ಲೇನಾಯಿತು, ಇನ್ಕ್ರೀಸ್ ಆಯಿತು. ಇಷ್ಟು ಸಹ ಸೇಮ್ ಸೆಕೆಂಡ್ ಸ್ಟೆಪ್ ಫಸ್ಟ್ ಸ್ಟೆಪ್ಪಲ್ಲಿ ಏನಾಗಿತ್ತು ಹಾಗೆ ಬರ್ಕೊಂಡೆ ನಾನು. ಎಷ್ಟು ಡಿಕ್ರೀಸ್ ಆಗ್ತಾ ಇದೆ ಅದು ನೋಡ್ಕೋಬೇಕು ಇವಾಗ. ಸೊ +7 ಇಂದ +4 ಅಂತಂದರೆ ಎಷ್ಟು ಡಿಕ್ರೀಸ್ ಆಗ್ತಾ ಇದೆ, 3 ಯೂನಿಟ್ ಡಿಕ್ರೀಸ್ ಆಗ್ತಾ ಇದೆ ಅಲ್ವಾ. ಸೊ -1 ಇಂದ +5 ಅಂದರೆ ಎಷ್ಟು ಡಿಕ್ರೀಸ್ ಆಗ್ತಾ ಇದೆ ನೋಡಿ, +5 ಅಂತ ಗೊತ್ತಿದೆ ನಮಗೆ. ಸೊ ಈ +5 ಅಂತಂದರೆ ಅಲ್ಲಿಗೆ 5 ಆಯಿತು. 5 ಜೊತೆಗೆ ಮೈನಸ್ ಇರೋದ್ರಿಂದ ಇಲ್ಲಿ 1 ಇದೆ ತಾನೆ, ಆ 1 ಆ್ಯಡ್ ಮಾಡ್ಕೋಬೇಕು. ಅಲ್ಲಿಗೆ ಎಷ್ಟಾಯಿತು, 6 ಆಯಿತು. ಎಷ್ಟು ಡಿಕ್ರೀಸ್ ಇನ್ಕ್ರೀಸ್ ಆಗ್ತಾ ಇದೆ, 6 ಯೂನಿಟ್ ಏನಾಗ್ತಾ ಇದೆ ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ, ಇದೇ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ, ಇಲ್ಲಿ 3 ಯೂನಿಟ್ ಇದೆ, ಇಲ್ಲಿ 6 ಯೂನಿಟ್ ಇದೆ, ಎರಡೂ ಸಹ ಬ್ಯಾಲೆನ್ಸ್ ಆಗಬೇಕು, ಎರಡೂ ಸಹ 6 ಇರಬೇಕು. ಸೊ ಇಲ್ಲೇನು ಮಾಡ್ತೀನಿ, ಇಂಟು 2 ಮಾಡ್ಕೊತೀನಿ ನಾನು, ಆವಾಗ ಏನು ಬರುತ್ತೆ ನನಗೆ 6 ಯೂನಿಟ್ ಬರುತ್ತೆ. ಸೊ ಇಲ್ಲೂ 6 ಯೂನಿಟ್ ಆಯಿತು, ಸೊ ಇಲ್ಲೂ ಸಹ 6 ಯೂನಿಟ್ ಆಯಿತು. ಅಂದರೆ ರಿಡಕ್ಷನ್ಸಲ್ಲೂ 6 ಯೂನಿಟ್ ಆಯಿತು, ಆಕ್ಸಿಡೇಷನು ಸಹ 6 ಯೂನಿಟ್ ಆಯಿತು. ಎರಡೂ ಸಹ ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕು ಸ್ಟೆಪ್ 2ಅಲ್ಲಿ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ನೋಡಿ, ಸ್ಟೆಪ್ 3ಅಲ್ಲಿ ಏನು ಮಾಡಬೇಕು ಅಂತಂದರೆ, ಓಕೆ ಸ್ಟೆಪ್ 3ಅಲ್ಲಿ ಮತ್ತು ಈಕ್ವೇಷನ್ ಸೇಮ್ ಈಕ್ವೇಷನ್ಸ್ ಹಾಗೆ ಬರ್ಕೊತೀವಿ. MnO4 ಓಕೆ ಮೈನಸ್ ಪ್ಲಸ್ Br ಮೈನಸ್ ಗಿವ್ ರೈಸ್ ಟು MnO2 ಓಕೆ MnO2 ಪ್ಲಸ್ ಏನಿರುತ್ತೆ ಹಾಗೇನೆ BrO3 ಮೈನಸ್. ಓಕೆ, ಸೊ ನೆಕ್ಸ್ಟು ಇಲ್ಲಿ ಏನು ಅಬ್ಸರ್ವ್ ಮಾಡಬೇಕು ಅಂತಂದರೆ ನೀವು ನೋಡಿ, ಇಲ್ಲೇನು ಮಾಡಿದ್ದೆ ನಾನು, ಇಂಟು 2 ಮಾಡಿದ್ದೆ ಅಲ್ವಾ ನಾನು. ಇಂಟು 2 ಯಾವುದಕ್ಕೆ ಮಾಡಿದ್ದೆ, ಮ್ಯಾಂಗನೀಸಿಗೆ ಮಾಡಿದ್ದೆ ಇಂಟು 2ನ. ಸೊ ಇಲ್ಲೇನು ಮಾಡಬೇಕು, ಇಲ್ಲಿ 2 ಓಕೆ. ಸೊ ಲೆಫ್ಟಲ್ಲೂ ಏನು ಮಾಡಬೇಕು, 2 ಬರ್ಕೋಬೇಕು, ರೈಟಲ್ಲೂ ಏನು ಮಾಡಬೇಕು, ನೀವು 2 ಬರ್ಕೋಬೇಕು. ಸೊ ನೆಕ್ಸ್ಟ್ ಬರೋದಾದರೆ ಬ್ರೋಮೈಡಲ್ಲಿ ನೋಡಿ, ನಾನು ಏನೂ ಸಹ ಇಂಟು ಮಾಡಿಲ್ಲ. ಸೊ ಏನಾಗಿದೆ, ಆ ಈಕ್ವೇಷನ್ಸನ್ನು ನಾನು ಹಾಗೇ ಬಿಡ್ತೀನಿ ನಾನು. ಇದು ಸ್ಟೆಪ್ 3 ಓಕೆ. ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಸ್ಟೆಪ್ 4ಗೆ ಹೋಗೋಣ ನಾವಿವಾಗ. ಸ್ಟೆಪ್ 4ಅಲ್ಲಿ ಏನು ಮಾಡಬೇಕು ಅಂತ, ಓಕೆ ಸ್ಟೆಪ್ 4ಗಿಂತ ಮುಂಚೆ ಏನಿದೆ ಈಕ್ವೇಷನ್ಸ್, ಆ ಈಕ್ವೇಷನ್ಸನ್ನು ಹಾಗೆ ಬರ್ಕೊತೀವಿ. 2MnO4 ಮೈನಸ್ ಓಕೆ ಪ್ಲಸ್ Br ಮೈನಸ್ ಗಿವ್ ರೈಸ್ ಟು 2MnO2 ಓಕೆ ಪ್ಲಸ್ BrO3 ಮೈನಸ್. ಎಲ್ಲನೂ ಸಹ ನಾನು ಏನು ಮಾಡ್ತೀನಿ ಹಾಗೆ ಬರ್ಕೊಂಡು, ಇಲ್ಲಿ ಏನು ಮಾಡಬೇಕು ಅಂದರೆ ಆಕ್ಸಿಜನ್ನು ಮತ್ತು ಹೈಡ್ರೋಜನ್ ಬಿಟ್ಟು ಉಳಿದಿದ್ದು ಬ್ಯಾಲೆನ್ಸ್ ಆಗಿದೆಯಾ ಅನ್ನೋದನ್ನು ನಾವು ಇಲ್ಲಿ ಏನು ಮಾಡಬೇಕು, ಚೆಕ್ ಮಾಡ್ಕೋಬೇಕು. ಸೊ ಮ್ಯಾಂಗನೀಸ್ ಏನಾಗಿದೆ, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 2 ಇದೆ, ರೈಟ್ ಹ್ಯಾಂಡ್ ಸೈಡಲ್ಲೂ ಸಹ 2 ಇದೆ, ಸೊ ಬ್ಯಾಲೆನ್ಸ್ ಆಗಿದೆ. ಸೊ ಬ್ರೋಮೈಡ್ ಏನಾಗಿದೆ 1 ಇದೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ, ರೈಟ್ ಹ್ಯಾಂಡ್ ಸೈಡಲ್ಲೂ ಸಹ 1 ಇದೆ, ಸೊ ಇದೇನಾಗಿದೆ ಬ್ಯಾಲೆನ್ಸ್ ಆಗಿದೆ. ಸೊ ನೆಕ್ಸ್ಟ್ ಹೋಗ್ತೀವಿ ನಾವು ಸ್ಟೆಪ್ 5ಗೆ ಹೋಗೋಣ. ಇವಾಗ ನಾವು ಸ್ಟೆಪ್ 5 ಓಕೆ. ಸೊ ಸ್ಟೆಪ್ 5ಅಲ್ಲಿ ಏನು ಮಾಡಬೇಕು ಅಂತಂದರೆ, ಆಕ್ಸಿಜನ್ನು ಫಸ್ಟ್ ಆಕ್ಸಿಜನ್ನ ಇಲ್ಲಿ ಏನು ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು. ಫಸ್ಟ್ ಈಕ್ವೇಷನ್ಸ್ ಏನಿದೆ ಈಕ್ವೇಷನ್ಸನ್ನು ಹಾಗೆ ಬರ್ಕೊಳ್ಳೋಣ. 2MnO4 ಮೈನಸ್ ಓಕೆ ಪ್ಲಸ್ Br ಮೈನಸ್ ಗಿವ್ ರೈಸ್ ಟು 2MnO2 ಓಕೆ ಪ್ಲಸ್ BrO3 ಮೈನಸ್. ಸೊ ಇಲ್ಲೇನು ಮಾಡಬೇಕು, ಈಕ್ವೇಷನ್ಸ್ ಬರಿಬೇಕು ಅಂತೇನಿಲ್ಲ. ಸ್ಟೆಪ್ 3ಯಲ್ಲೇ ನೀವು ಚೆಕ್ ಮಾಡಿ, ಆಲ್ರೆಡಿ ಬ್ಯಾಲೆನ್ಸ್ಡ್ ಅಂತ ಬರಿಬೋದು ಇಲ್ಲಿ. ಸ್ಟೆಪ್ 5ಅಲ್ಲಿ ಏನು ಮಾಡಬೇಕು ಇವಾಗ, ಸೊ ಸ್ಟೆಪ್ 5ಅಲ್ಲಿ ಏನು ಮಾಡಬೇಕು ಅಂತಂದರೆ ಆಕ್ಸಿಜನ್ನ ಬ್ಯಾಲೆನ್ಸ್ ಮಾಡಬೇಕು. ಸೊ ಆಕ್ಸಿಜನ್ ಅಂತ ಬರ್ಕೊತೀನಿ ನಾನು, ಲೆಫ್ಟ್ ಹ್ಯಾಂಡ್ ಸೈಡು ಮತ್ತು ಇಲ್ಲಿ ರೈಟ್ ಹ್ಯಾಂಡ್ ಸೈಡು ಓಕೆ. ಸೊ ಇವಾಗ ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ 4 × 2 ಎಷ್ಟಾಯಿತು, 8 ಆಕ್ಸಿಜನ್ ಇದೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ. ರೈಟ್ ಹ್ಯಾಂಡಲ್ಲಿ ಬಂದರೆ 2 2s ಎಷ್ಟಿದೆ, 4 ಇದೆ ಓಕೆ. 4 + 3 ಎಷ್ಟಾಯಿತು, ಇಲ್ಲಿಗೆ 7 ಇದೆ. ಸೊ ಇಲ್ಲೇನಿದೆ 7 ಇದೆ. ಸೊ ಏನಾಗಿದೆ, ಎರಡೂ ಸಹ ಬ್ಯಾಲೆನ್ಸ್ ಇಲ್ಲ. ರೈಟ್ ಹ್ಯಾಂಡ್ ಸೈಡಲ್ಲಿ ಒಂದು ಕಡಿಮೆ ಇದೆ ಆಕ್ಸಿಜನ್, ಒಂದು ಆಕ್ಸಿಜನ್ ಕಡಿಮೆ ಇದೆ ಅಂತಂದರೆ ಒಂದು ಆಕ್ಸಿಜನ್ನ ನಾನು ಏನು ಮಾಡಬೇಕು, ಆ್ಯಡ್ ಮಾಡಬೇಕು ಅಲ್ವಾ. ಸೊ +1 ಬರೆದು ಅದನ್ನು ವಾಟರ್ ಮಾಡ್ಕೊತೀನಿ ನಾನು ಓಕೆನಾ. ಸೊ ಏನು ಮಾಡೋದು, ಇಲ್ಲಿ ಒಂದು ವಾಟರ್ ಮಾಲಿಕ್ಯೂಲ್ಸನ್ನ ಆ್ಯಡ್ ಮಾಡ್ತಾ ಇದ್ದಂಗೆ 7 ಆಕ್ಸಿಜನ್ನು ಇದೊಂದು ಸೇರಿಕೊಂಡ್ರೆ 8 ಆಕ್ಸಿಜನ್ ಆಗುತ್ತೆ. ಇದನ್ನು ನಾವೇನು ಮಾಡ್ತೀವಿ ಇವಾಗ ಈಕ್ವೇಷನ್ಸಲ್ಲಿ ಬರ್ಕೋಬೇಕು. ಈಕ್ವೇಷನ್ಸಲ್ಲಿ ಯಾವ ಕಡೆ ನಾನು ಆ್ಯಡ್ ಮಾಡಿದ್ದೆ ಹೇಳಿ, ಯಾವ ಕಡೆ ಆ್ಯಡ್ ಮಾಡಿದ್ದೆ ನಾನು, ರೈಟ್ ಹ್ಯಾಂಡ್ ಸೈಡಲ್ಲಿ ಆ್ಯಡ್ ಮಾಡಿದ್ದೆ ಅಲ್ವಾ. ಸೊ ನಾನೇನು ಮಾಡ್ತೀನಿ, ಅದಕ್ಕೆ ರೈಟ್ ಹ್ಯಾಂಡ್ ಸೈಡಲ್ಲಿ ಒಂದು ವಾಟರ್ ಮಾಲಿಕ್ಯೂಲ್ಸನ್ನು ಬರ್ಕೊತೀನಿ. ಇವಾಗ ನೋಡ್ಕೊಳ್ಳಿ, ಇವಾಗ 4 2s 8 ಇದೆ. ಸೊ ಇವಾಗ 2 2s 4 4 + 3 7 7 + 1 8 ಎರಡು ಕಡೆನೂ ಸಹ ಬ್ಯಾಲೆನ್ಸ್ ಆಯಿತು. ಇದು ಸ್ಟೆಪ್ 5ಅಲ್ಲಿ ಏನು ಮಾಡ್ತೀವಿ, ಆಕ್ಸಿಜನ್ನ ಬ್ಯಾಲೆನ್ಸ್ ಮಾಡ್ತೀವಿ. ನೆಕ್ಸ್ಟ್ ಹೋಗೋಣ ನಾವು ಸ್ಟೆಪ್ 6. ಸ್ಟೆಪ್ 6 ನೋಡಿ ಇದು ಸ್ಟೆಪ್ 6 ಏನಾಗುತ್ತೆ ಅಂತಂದರೆ ಅಸಿಡಿಕ್ಕು ಬೇಸಿಕ್ಕು ಬೇರೆ ಬೇರೆ ಇರುತ್ತೆ. ಇಲ್ಲಿ ಬೇಸಿಕ್ ಮೀಡಿಯಮ್ ಅಂತ ಅವರೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಅಲ್ವಾ. ಬೇಸಿಕ್ ಮೀಡಿಯಮ್ ಅಂತಂದರೆ ಏನು ನಾವು ಆ್ಯಡ್ ಮಾಡ್ತೀವಿ,
OH ಮೈನಸನ್ನು ಆ್ಯಡ್ ಮಾಡ್ಕೊತೀವಿ. ಇಲ್ಲಿ ಏನು ಮಾಡಬೇಕು ಅದಕ್ಕೆ ಅಂದರೆ ಫಸ್ಟ್ ಈಕ್ವೇಷನ್ಸನ್ನು ಹಾಗೆ ಬರ್ಕೊಳ್ಳಿ. 2MnO4 ಓಕೆ ಮೈನಸ್ ಪ್ಲಸ್ Br ಮೈನಸ್ ಗಿವ್ ರೈಸ್ ಟು 2MnO2 ಓಕೆ ಪ್ಲಸ್ BrO3 ಮೈನಸ್ ಪ್ಲಸ್ H2O. ಇದನ್ನು ಪೆನ್ಸಿಲಲ್ಲಿ ಬರ್ಕೊಂಡಿರಿ ನೀವು. ಇವಾಗ ಏನು ಮಾಡಬೇಕು ಅಂತಂದರೆ ನೆಗೆಟಿವ್ ಅಯಾನ ನಾನು ಏನು ಮಾಡಬೇಕು ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ನೆಗೆಟಿವ್ ಅಯಾನ ಯಾಕೆಂದರೆ ಚಾರ್ಜ್ ನೆಗೆಟಿವ್ ಚಾರ್ಜ್ ಇದೆ ಅಲ್ವಾ. ಸೊ ಇವಾಗ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ತೊಗೊತೀನಿ ನೋಡಿ ಎಷ್ಟಿದೆ 1 ಚಾರ್ಜ್ ಇದೆ. 1 × 2 ಏನಾಯಿತು ಇಲ್ಲಿ 2 ಆಯಿತು ಪ್ಲಸ್ 1 ಏನಾಯಿತು ಇಲ್ಲಿ 3 ಆಯಿತು. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಬರ್ಕೊಳ್ಳಿ, ರೈಟ್ ಹ್ಯಾಂಡ್ ಸೈಡ್ ಅಂತ ಬರ್ಕೊಳ್ಳಿ. ಇಲ್ಲಿ 2 ಇದೆ ಓಕೆ 2 + 1 ಎಷ್ಟಾಯಿತು ಇಲ್ಲಿ ಇಲ್ಲಿ 3 ಇದೆ ಓಕೆ. ಇಲ್ಲಿ ಎಷ್ಟಿದೆ 3 ಇದೆ. ರೈಟ್ ಹ್ಯಾಂಡ್ ಸೈಡಲ್ಲಿ ನೋಡೋಣ ನೋಡಿ. ರೈಟ್ ಹ್ಯಾಂಡ್ ಸೈಡಲ್ಲಿ 1 ಇದೆ ಓಕೆನಾ. ಸೊ ರೈಟ್ ಹ್ಯಾಂಡ್ ಸೈಡಲ್ಲಿ ಅಲ್ಲಿಗೆ ಎಷ್ಟಾಯಿತು 2 ಲೆಸ್ ಇದೆ. ಈ 2 ಲೆಸ್ಸನ್ನು OH ಮೈನಸನ್ನು ಆ್ಯಡ್ ಮಾಡ್ಕೊತೀನಿ. ಆವಾಗ ನೋಡಿರಿ 2 + 1 ಇದು 3 ಆಗುತ್ತೆ, ಇದು 3 ಆಗುತ್ತೆ. ಸೊ ಯಾವ ಕಡೆ OH ಮೈನಸ್ ಆ್ಯಡ್ ಮಾಡಿದೆ ರೈಟ್ ಹ್ಯಾಂಡ್ ಸೈಡಲ್ಲಿ ಆ್ಯಡ್ ಮಾಡಿದೆ. ಸೊ ಇವಾಗ ಇಲ್ಲೇನು ಮಾಡಬೇಕು ರೈಟ್ ಹ್ಯಾಂಡ್ ಸೈಡಲ್ಲಿ 2 OH ಮೈನಸನ್ನು ನೀವು ಆ್ಯಡ್ ಮಾಡ್ಕೋಬೇಕು ಓಕೆನಾ. ಈ ಸ್ಟೆಪ್ ಆಯಿತಾ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂತಂದರೆ ನೋಡ್ಕೊಳ್ಳಿ, ಸೇಮ್ ಬರ್ಕೋಬೇಕು ಈಕ್ವೇಷನ್ ಸೇಮ್ ಜೊತೆಗೆ ಎಷ್ಟು OH ಮೈನಸ್ ರೈಟ್ ಹ್ಯಾಂಡ್ ಸೈಡಲ್ಲಿ 2 OH ಮೈನಸ್ ಆ್ಯಡ್ ಮಾಡಿರ್ತೀರಾ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 2 ವಾಟರ್ ಮಾಲಿಕ್ಯೂಲ್ಸನ್ನು ಆ್ಯಡ್ ಮಾಡಬೇಕು ಓಕೆನಾ. 2 ವಾಟರ್ ಮಾಲಿಕ್ಯೂಲ್ಸನ್ನು ಆ್ಯಡ್ ಮಾಡಬೇಕು ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡೋಕ್ಕೆ. ಸೊ ಇವಾಗ ಏನು ಮಾಡ್ತೀವಿ ಇವಾಗ ನೋಡ್ಕೊಳ್ಳಿ, ಇವಾಗ ಸೇಮ್ ಬರ್ಕೊಳ್ಳೋಣ 2MnO4 ಓಕೆ ಮೈನಸ್ ಪ್ಲಸ್ Br ಮೈನಸ್ ಪ್ಲಸ್ ಇಲ್ಲಿ ಏನು ಮಾಡ್ತೀನಿ 2 OH ಮೈನಸ್ ರೈಟ್ ಹ್ಯಾಂಡ್ ಸೈಡಲ್ಲಿ ಆ್ಯಡ್ ಮಾಡೋದ್ರಿಂದ 2 ವಾಟರ್ ಮಾಲಿಕ್ಯೂಲ್ಸನ್ನು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಆ್ಯಡ್ ಮಾಡಬೇಕು. ಸೇಮ್ ಈಕ್ವೇಷನ್ಸ್ ಇವಾಗ MnO2 ಓಕೆ ಪ್ಲಸ್ BrO3 ಮೈನಸ್ ಪ್ಲಸ್ H2O ಪ್ಲಸ್ 2OH ಮೈನಸ್ ಇದನ್ನು ಹಾಗೆ ಬರ್ಕೊಂಡು ಇವಾಗ ನೋಡಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲೂ ಸಹ ವಾಟರ್ ಇದೆ, ರೈಟ್ ಹ್ಯಾಂಡ್ ಸೈಡಲ್ಲೂ ಸಹ ವಾಟರ್ ಇದೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲೇ ವಾಟರ್ 2 ಸಾರಿ ಬಂದಿದ್ದರೆ ಆ್ಯಡ್ ಮಾಡ್ಕೋಬೇಕಾಗಿತ್ತು. ಇಲ್ಲ ರೈಟ್ ಹ್ಯಾಂಡ್ ಸೈಡಲ್ಲೇ ವಾಟರ್ 2 ಸಾರಿ ಬಂದಿದ್ದರೆ ಏನು ಮಾಡಬೇಕಾಗಿತ್ತು ನಾವು ಆ್ಯಡ್ ಮಾಡ್ಕೋಬೇಕಾಗಿತ್ತು. ಇಲ್ಲಿ ಬಟ್ ಇಲ್ಲಿ ಏನಾಗಿದೆ ಅಂತಂದರೆ ಲೆಫ್ಟಲ್ಲಿ 2 ವಾಟರ್ ಮಾಲಿಕ್ಯೂಲ್ಸ್ ಇದೆ, ರೈಟಲ್ಲಿ 1 ವಾಟರ್ ಮಾಲಿಕ್ಯೂಲ್ಸ್ ಸಬ್ಸ್ಟ್ರಾಕ್ಷನ್ ಮಾಡಬೇಕು. ಲೆಫ್ಟು ರೈಟಲ್ಲಿ 2 ಕಡೆನೂ ಸೇಮ್ ಇದ್ದಾಗ ಏನು ಮಾಡ್ತೀವಿ ಕ್ಯಾನ್ಸಲ್ ಮಾಡ್ತೀವಿ ಅಲ್ವಾ, ನಾವು ಕ್ಯಾನ್ಸಲ್ ಮಾಡ್ಕೋಬೇಕು. ಸೊ ಇಲ್ಲಿ ಏನಾಗುತ್ತೆ 2 ಲೆಫ್ಟಲ್ಲಿದೆ -1 ರೈಟಲ್ಲಿದೆ, ಉಳ್ಕೊಂಡಿದ್ದೇನೋ 1 ಉಳ್ಕೊಂತ ಈ 1ನ ನಾವು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬರಿಬೇಕು. ಯಾಕಂದರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಅಲ್ವಾ ಜಾಸ್ತಿ ಇದ್ದಿದ್ದು ಅದಕ್ಕೆ. ಸೊ ಇವಾಗ ಏನು ಮಾಡ್ತೀವಿ ಲಾಸ್ಟ್ ಈಕ್ವೇಷನ್ ಬರ್ಕೊತೀವಿ MnO4 ಮೈನಸ್ ಓಕೆ ಪ್ಲಸ್ Br ಮೈನಸ್ ಓಕೆ ಪ್ಲಸ್ ಇಲ್ಲಿ ಏನಾಗುತ್ತೆ 2 ವಾಟರ್ ಮಾಲಿಕ್ಯೂಲ್ಸ್ ಬದಲು ನಾನು ಇಲ್ಲೇನು ಮಾಡ್ತೀನಿ 1 ವಾಟರ್ ಮಾಲಿಕ್ಯೂಲ್ಸ್ ಬರ್ಕೊತೀನಿ. ಸೊ 2MnO2 ಪ್ಲಸ್ BrO3 ಮೈನಸ್ ಇಲ್ಲಿ ವಾಟರ್ ಮಾಲಿಕ್ಯೂಲ್ಸನ್ನು ಬರೆಯಲ್ಲ ಯಾಕೆ ಅಂತಂದರೆ ಕ್ಯಾನ್ಸಲ್ ಆಯ್ತು, ಇಲ್ಲಿ ಸಬ್ಸ್ಟ್ರಾಕ್ಷನ್ ಮಾಡ್ಕೊಂಡಿದ್ದೆ ಅಲ್ವಾ ನಾನು. ಸೊ ಇಲ್ಲಿ 2OH ಮೈನಸ್ ಓಕೆ. ಇವಾಗ ಬ್ಯಾಲೆನ್ಸ್ ಆಗಿದೆಯಾ ಅಂತ ನೋಡ್ಕೊಂಡು ಹೋಗೋಣ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಬರ್ಕೊತೀನಿ, ರೈಟ್ ಹ್ಯಾಂಡ್ ಸೈಡ್ ಅಂತ ಬರ್ಕೊತೀನಿ. ಫಸ್ಟ್ ಮ್ಯಾಂಗನೀಸ್ ತೊಗೊಳ್ಳೋಣ. ಲೆಫ್ಟಲ್ಲಿ ಎಷ್ಟಿದೆ ನೋಡಿ 2 ಇದೆ, ರೈಟಲ್ಲಿ ಎಷ್ಟಿದೆ ನೋಡಿ 2 ಇದೆ. ಸೊ ಬ್ಯಾಲೆನ್ಸ್ ಆಯಿತು. ನೆಕ್ಸ್ಟು ಬ್ರೋಮೈಡ್ ತೊಗೊತೀನಿ, ಲೆಫ್ಟಲ್ಲಿ 1 ಇದೆ, ರೈಟಲ್ಲಿ 1 ಇದೆ, ಬ್ಯಾಲೆನ್ಸ್ ಆಗಿದೆ. ನೆಕ್ಸ್ಟ್ ತೊಗೊಳ್ಳೋದು ಆಕ್ಸಿಜನ್ ತೊಗೊಳ್ಳೋಣ. ಸೊ ಇಲ್ಲಿ ಎಷ್ಟಿದೆ 4 2s 8 8 + 1 ಎಷ್ಟಿದೆ 9 ಇದೆ ಓಕೆನಾ. ಇಲ್ಲಿ ನೋಡೋಣ 2 2s 4 4 + 3 ಓಕೆ 4 + 3 + 2 ಇದೆ. ಸೊ 4 + 3 ಎಷ್ಟಾಯಿತು 7 8 9 ಆಯಿತು. ಸೊ 2 ಸೈಡಲ್ಲೂ ಏನಾಗಿದೆ ಆಕ್ಸಿಜನ್ 9 ಇದೆ. ನೆಕ್ಸ್ಟು ಹೈಡ್ರೋಜನ್ ಬರ್ಕೊಳ್ಳೋಣ. ಹೈಡ್ರೋಜನ್ ನೋಡೋಣ. ಈ ಕಡೆ ನೋಡಿ ಎಷ್ಟಿದೆ ಹೈಡ್ರೋಜನ್ ಎಷ್ಟಿದೆ ಈ ಕಡೆ 2 ಇದೆ ಅಲ್ವಾ. ರೈಟ್ ಹ್ಯಾಂಡ್ ಸೈಡಲ್ಲಿ ನೋಡಿದ್ರು 2 ಇದೆ. ಸೊ 2 ಸಹ ಬ್ಯಾಲೆನ್ಸ್ ಆಯಿತು ಇಷ್ಟೇ. ಸೊ ಬೇಸಿಕ್ ಮೀಡಿಯಮಲ್ಲಿ ಏನು ಮಾಡಬೇಕು ಅಂತಂದರೆ 5th ಸ್ಟೆಪ್ ತನಕನೂ ನೋಡಿ ಸೇಮ್ ಇರುತ್ತೆ ಓಕೆ. ಸೊ ಅಸಿಡಿಕ್ ಮೀಡಿಯಮ್ ಆದರೂ ಆಗಲಿ ಬೇಸಿಕ್ ಮೀಡಿಯಮ್ ಆದರೂ ಸೇಮ್ ಇರುತ್ತೆ. 6th ಸ್ಟೆಪ್ಗೆ ಬರ್ತಾ ಇದ್ದಂಗೆ ನಾವೇನು ಮಾಡ್ತೀವಿ ಫಸ್ಟು ನೆಗೆಟಿವ್ ಚಾರ್ಜನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು. OH ಮೈನಸನ್ನು ಆ್ಯಡ್ ಮಾಡಿ ಯಾವ ಕಡೆ ನೆಗೆಟಿವ್ ಚಾರ್ಜ್ ಕಡಿಮೆ ಇರುತ್ತೆ ಎಷ್ಟು ಕಡಿಮೆ ಇರುತ್ತೆ ಅಷ್ಟು OH ಮೈನಸನ್ನು ಆ್ಯಡ್ ಮಾಡ್ಕೋಬೇಕು. ಆಮೇಲೆ ಎಲ್ಲಿಯೂ ಇವಾಗ ರೈಟ್ ಹ್ಯಾಂಡ್ ಸೈಡಲ್ಲಿ OH ಮೈನಸ್ಸು 2 ಕಡಿಮೆ ಇದು ಅಂತಂದರೆ ನೆಗೆಟಿವ್ ಚಾರ್ಜು 2 ಕಡಿಮೆ ಇತ್ತು ಅಂದರೆ 2 OH ಮೈನಸನ್ನು ರೈಟ್ ಹ್ಯಾಂಡ್ ಸೈಡ್ ಆ್ಯಡ್ ಮಾಡ್ದು ಅಂತಂದರೆ ಅದೇ 2 ಮಾಲಿಕ್ಯೂಲ್ಸನ್ನು ಲೆಫ್ಟ್ ಹ್ಯಾಂಡ್ ಸೈಡು ವಾಟರ್ ಮಾಲಿಕ್ಯೂಲ್ಸನ್ನು ಆ್ಯಡ್ ಮಾಡ್ಕೋಬೇಕು ನಾವು ಓಕೆ. ಸೊ ಅದಾದಮೇಲೆ ಏನು ಮಾಡ್ತೀವಿ ವಾಟರ್ ಮಾಲಿಕ್ಯೂಲ್ಸ್ 2 ಸೈಡಲ್ಲೂ ಇದ್ದರೆ ಸೊ ಅದನ್ನು ನಾವು ಕ್ಯಾನ್ಸಲ್ ಮಾಡ್ತೀವಿ. ಇಲ್ಲ ಒಂದೇ ಸೈಡಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಇದ್ದರೆ ಕ್ಯಾನ್ಸಲ್ ಆಗಲ್ಲ, ಅದು ಹಾಗೆ ಉಳ್ಕೊಳ್ಳುತ್ತೆ ಅಷ್ಟೇ. ಸೊ ದಿಸ್ ಈಸ್ ದ ನೆಕ್ಸ್ಟ್ ಎಕ್ಸಾಂಪಲ್ ಫಾರ್ ದ ಬ್ಯಾಲೆನ್ಸಿಂಗ್ ದ ರೆಡಾಕ್ಸ್ ಈಕ್ವೇಷನ್ ಬೈ ಯೂಸಿಂಗ್ ದ ಆಕ್ಸಿಡೇಷನ್ ನಂಬರ್. ಇದು ಆಕ್ಸಿಡೇಷನ್ ನಂಬರ್ ಮೆಥಡ್ ಇದು ಓಕೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇನ್ನೂ ಒಂದು ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಎಕ್ಸಾಂಪಲ್ ಫಸ್ಟ್ ಇರುತ್ತಲ್ಲ ಎಕ್ಸಾಂಪಲ್ ನೀವು ಟ್ರೈ ಮಾಡಿ ನೀವು. ಆಮೇಲೆ ಏನು ಮಾಡಿ ಅಂತಂದರೆ ನಾನು ಏನು ಸಾಲ್ವ್ ಮಾಡಿರ್ತೀನಿ ಮೆಥಡ್ಗಳನ್ನ ಅದನ್ನು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ನಾವು.